ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಪುಟ್ಟಗೌರಿ ಸೀರಿಯಲ್ ಖ್ಯಾತಿಯ ನಟಿ ರಂಜನಿ ರಾಘವನ್ ಇದೀಗ ಅಭಿಮಾನಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ. ತಾನು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರುವಂತಹ ವಿಚಾರವಾಗಿ ನಟಿ ಹೇಳಿಕೊಂಡಿರುವಂಥದ್ದು ತನ್ನ ಜೀವನ ಸಂಗಾತಿಯ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಯಾರಾತ? ನಟಿ ರಂಜನಿ ರಾಘವನ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಫೋಟೋವನ್ನ ಹಂಚಿಕೊಂಡಿದ್ರು? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಏನು ಎತ್ತ, ಮದುವೆ ಯಾವಾಗ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಸಿನಿಮಾ ಕಿರುತೆರೆ ನಟಿ ರಂಜನಿ ರಾಘವನ್ ಕೊನೆಗೂ ತನ್ನ ಬಾಳ ಸಂಗಾತಿ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಇಷ್ಟು ದಿನ ಅಭಿಮಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ನಟಿ ರಂಜನಿ ರಾಘವನ್ ಯಾವಾಗ ಮದುವೆ ಆಗ್ತೀರಾ? ಪುಟ್ಟಗೌರಿ ಸೀರಿಯಲ್ಸ್ ಟೈಮಲ್ಲೇ ಆಕೆಗೆ ಸಾಕಷ್ಟು ಮದುವೆ ಆಫರ್ಗಳು ಕೂಡ ಬರ್ತಾ ಇತ್ತು. ಹಾಗಾಗಿ ಮದುವೆ ಆಗ್ತಾರಂತೆ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಾದ್ಮೇಲೆ ಇದ್ದಕ್ಕಿದ್ದಂತೆ ನಟಿ ರಂಜನಿ ರಾಘವನ್ ಎಲ್ಲಿ ಹೋದ್ರು? ಅದಾದ್ಮೇಲೆ ಕನ್ನಡತಿ ಸೀರಿಯಲ್ ಮೂಲಕ ಮತ್ತೆ ಕಾಣಿಸ್ಕೊಳ್ತಾರೆ. ಹಾಗಾಗಿ ಮದುವೆ ಯಾವಾಗ ಆಕೆದ್ದು ಅನ್ನುವಂಥದ್ದು ಒಂದು ಹಾಟ್ ಟಾಪಿಕ್ ಆಗಿ ಇತ್ತು. ಇದೀಗ ಅದಕ್ಕೆ ಉತ್ತರ ಸಿಕ್ಕಿರುವಂಥದ್ದು. ತಾನು ಮದುವೆ ಆಗಲಿರುವಂತಹ ಹುಡುಗ ಯಾರು ಅನ್ನುವಂತಹ ವಿಚಾರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈತನ ಹೆಸರು ಸಾಗರ್ ಭಾರದ್ವಾಜ್. ಇಷ್ಟು ಮಾತ್ರ ಅಲ್ಲ, ತನ್ನ ಲೈಫ್ ಪಾರ್ಟ್ನರ್ ಜೊತೆಗಿನ ಫೋಟೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಈ ಮೂಲಕ ರಂಜನಿ ರಾಘವನ್ ತನ್ನ ಅಭಿಮಾನಿಗಳಿಗೆ ಅಚ್ಚರಿಯ ವಿಚಾರವನ್ನ ನೀಡಿರುವಂಥದ್ದು. ರಂಜನಿಯ ಮೇಲೆ ಕ್ರಶ್ ಕೊಂಡಿದ್ದಂತಹ ಹುಡುಗರಿಗೆ ಈ ಮೂಲಕ ಒಂದು ಶಾಕ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಸಾಕಷ್ಟು ಜನರಿಗೆ ಈಕೆ ಕ್ರಶ್ ಕೂಡ ಆಗಿದ್ರು. ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ನನ್ನ ಮದುವೆ ಆಕೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ರು, ರಿಕ್ವೆಸ್ಟನ್ನು ಕೂಡ ಮಾಡ್ಕೊಂಡಿದ್ರು. ಪುಟ್ಟಗೌರಿ ಮದುವೆ ಸೀರಿಯಲ್ ನಟಿ ಸದ್ಯದಲ್ಲೇ ರಿಯಲ್ ಆಗಿ ಮದುವೆ ಆಗಲಿದ್ದಾರೆ. ಇತ್ತೀಚೆಗೆ ರಂಜನಿ ರಾಘವನ್ ಅವರು ಒಂದು ಸಂದರ್ಶನವೊಂದರಲ್ಲಿ ಜೀವನ ಸಂಗಾತಿ ಹೇಗಿರಬೇಕು ಅನ್ನುವಂಥ ಒಂದು ಮಾಹಿತಿಯನ್ನ ನೀಡಿದರು. ನಮ್ಮ ಜೀವನದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದವರೇ ಜೀವನ ಸಂಗಾತಿ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ರು. ನಮ್ಮ ಸಮಾಜ ಗಂಡ ಅಂದ್ರೆ ಹೇಗಿರಬೇಕು ಅಂತ ಯೋಚಿಸುತ್ತೆ. ಕೆಲವೊಮ್ಮೆ ಅಪರಿಚಿತರನ್ನ ನಾವು ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇದರ ಬದಲು ನಮ್ಮನ್ನ ಚೆನ್ನಾಗಿ ತಿಳ್ಕೊಂಡಿರುವಂತಹ ಹುಡುಗನನ್ನ ಮದುವೆಯಾದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ರು. ಹಾಗಾದ್ರೆ ಸಾಗರ್ ಭರದ್ವಾಜ್ ಈಕೆಗೆ ಪರಿಚಿತನಾ? ಇದು ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕಿಂತ ಮುಂಚೆ ಸಾಗರ್ ಭಾರದ್ವಾಜ್ ಯಾರು ಅನ್ನುವಂಥದ್ದನ್ನು ಹೇಳ್ತೀನಿ. ಇವರು ಕ್ರೀಡಾಪಟು ಅಂತ ಹೇಳಲಾಗ್ತಾ ಇದೆ. ರನ್ನರ್ ಹಾಗೆ ಸೈಕಲಿಸ್ಟ್ ಕೂಡ, ಬೈಕರ್ ಆಗಿ ಕೂಡ ಈತ ಗುರುತಿಸ್ಕೊಂಡಿದ್ದಾರೆ. ಹೆಚ್ಚಿನ ವಿವರ ಲಭ್ಯ ಇಲ್ಲ, ಬಟ್ ಸ್ಪೋರ್ಟ್ಸ್ ಮ್ಯಾನ್ ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಸಾಗರ್ ಭರದ್ವಾಜ್ ಕುರಿತು ಹೆಚ್ಚಿನ ಮಾಹಿತಿ ರಂಜನಿ ಹಂಚಿಕೊಂಡಿಲ್ಲ. ಇವರು ರಂಜನಿಯ ಆತ್ಮೀಯ ಗೆಳೆಯರೇ ಅನ್ನುವಂಥದ್ದು ತಿಳಿದು ಬಂದಿದೆ. ಸದ್ಯ ಈ ಫೋಟೋದಲ್ಲಿ ಇಬ್ಬರೂ ಕೂಡ ಒಂದು ಟೋಪಿಯನ್ನ ಧರಿಸಿದ್ದಾರೆ. ಕನ್ನಡಿಯ ಮುಂದೆ ನಿಂತು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಕನ್ನಡಿ ಫ್ರೇಮ್ನೊಳಗೆ ಇಬ್ರು ಸುಂದರವಾಗಿ ಕಾಣ್ತಾ ಇದ್ದಾರೆ. ಈ ಫೋಟೋಗೆ ಸಾಗರ್ ಭಾರದ್ವಾಜ್ ಲವ್ ರಂಜನಿ ರಾಘವನ್ ಅಂತ ಕ್ಯಾಪ್ಷನ್ ಅನ್ನ ಬರ್ಕೊಂಡಿದ್ದಾರೆ. ಈ ಫೋಟೋಗೆ ಕಂಗ್ರ್ಯಾಚುಲೇಷನ್ ಅನ್ನುವಂಥ ಒಂದಷ್ಟು ಕಮೆಂಟ್ಗಳು ಬರ್ತಾನೆ ಇದೆ. ಮದುವೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಅಂದರೆ ಎಂಗೇಜ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆತ ಒಂದು ಲವರ್ ಆಗಿರ್ಬೋದು ಅಥವಾ ಮುಂದೆ ಇನ್ನೇನೋ ಎಂಗೇಜ್ಮೆಂಟ್ ಕೂಡ ನಡಿಬೋದು. ಆದರೆ ಇವರಿಬ್ಬರು ಕೂಡ ಕಪಲ್ಸ್ ಅನ್ನುವಂಥದ್ದು ಈಗ ವೈರಲ್ ಆಗಿದೆ. ಕಿರುತೆರೆ ಪ್ರೇಕ್ಷಕರಿಗೆ ರಂಜನಿ ರಾಘವನ್ ಅವರು ಪುಟ್ಟಗೌರಿ ಮದುವೆ ಸೀರಿಯಲ್ ಮೂಲಕ ಆಪ್ತರು ಸ್ನೇಹಿತರೆ. ಈಕೆ ಬಗ್ಗೆ ಹೇಳಬೇಕಾದದೇ ಇಲ್ಲ. ಯಾಕಂತಂದರೆ ಪುಟ್ಟಗೌರಿ ಮದುವೆ ಮೂಲಕ ರಂಜನಿ ರಾಘವನ್ ಕನ್ನಡಿಗರಿಗೆ ತುಂಬ ಹತ್ತಿರ ಆಗ್ತಾರೆ. ಇದಾದ ಬಳಿಕ ಕನ್ನಡತಿ ಸೀರಿಯಲ್ ಮೂಲಕ ಇನ್ನಷ್ಟು ಜನಪ್ರಿಯತೆಯನ್ನ ಪಡ್ಕೊಳ್ತಾರೆ. ಇವರು ಕಥೆ ಡಬ್ಬಿ ಅನ್ನುವಂಥ ಒಂದು ಪುಸ್ತಕವನ್ನ ಕೂಡ ಬರೆದಿರುವಂಥದ್ದು. ಈಕೆಗೆ ಕತೆ ಕವನ ಅಂದರೆ ತುಂಬಾ ಇಷ್ಟ. 6 ತಿಂಗಳಲ್ಲಿ ಈ ಪುಸ್ತಕ 15 ಬಾರಿ ಮುದ್ರಣಗೊಳ್ಳುತ್ತೆ. ಇದಾದ ಬಳಿಕ ಬೇರೆ ಬೇರೆ ಪುಸ್ತಕವನ್ನು ಈಕೆ ಬರೆದಿದ್ದಾರೆ. ಈ ಪುಸ್ತಕ ಅದರಲ್ಲಿ ಸಾಕಷ್ಟು ಪುಸ್ತಕಗಳು ಒಂದೇ ತಿಂಗಳಲ್ಲಿ ಭರ್ಜರಿ ಮಾರಾಟ ಕೂಡ ಆಗಿತ್ತು. 1 ತಿಂಗಳಲ್ಲಿ 5,000 ಪ್ರತಿಗಳು ಕೂಡ ಮಾರಾಟ ಆಗಿದ್ದು ಇದೆ. ಇನ್ನು ರಾಜಹಂಸ, ಟಕ್ಕರ್, ಕ್ಷಮಿಸಿ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ, ಹಾಕುನಾ ಮಾಟಟ, ನೈಟ್ ಕರ್ಫ್ಯೂ ಆಗಿರ್ಬೋದು, ಕಾಂಗರು ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಈಕೆ ನಟಿಸಿದ್ದಾರೆ. ಸತ್ಯಂ ಹಾಗೆ ಸ್ವಪ್ನಂ ಮಂಟಪ ಇವರ ಮುಂಬರುವಂತಹ ಸಿನಿಮಾ ಸ್ನೇಹಿತರೆ. ಕಿರುತೆರೆಯಲ್ಲೂ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೆಳದಿ
ಗದ್ದಿ ಚೆನ್ನಮ್ಮ, ಆಕಾಶದೀಪ, ಪುಟ್ಟಗೌರಿ ಮದುವೆ, ಕನ್ನಡತಿ ಹೀಗೆ ಸಾಕಷ್ಟು ಸೀರಿಯಲ್ ಅಲ್ಲಿ ನಟಿಸಿ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ನಟಿ. ಜೊತೆಗೆ ಸೂಪರ್ ಮಿನಿಟ್ ಸೀಸನ್ 1 ಆಗಿರ್ಬೋದು, ಮಲಯಾಳಂನಲ್ಲಿ ಪೌರ್ಣಮಿ ತಿಮ್ಕಲ್ ಸೀರಿಯಲ್ನಲ್ಲೂ ಕೂಡ ಈಕೆ ನಟಿಸಿರುವಂಥದ್ದು, ಕನ್ನಡದಲ್ಲಿ ಇಷ್ಟ ದೇವತೆ ಸೀರಿಯಲ್ ಅಲ್ಲೂ ಕೂಡ ನಟಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಅತಿಥಿಯಾಗಿ ಕೂಡ ಭಾಗವಹಿಸಿದ್ರು. ಅಂದ್ರೆ ಕನ್ನಡತಿ ಸೀರಿಯಲ್ ಪ್ರಮೋಷನ್ಗಾಗಿ ಈಕೆ ಎಂಟ್ರಿ ಕೊಟ್ಟಿದ್ರು. ಗಿಲಿಗಿಲಿಯಲ್ಲೂ ಕೂಡ ಅತಿಥಿಯಾಗಿ ಬಂದಿದ್ರು. ಸೊ ಹಾಗಾಗಿ ರಂಜನಿ ರಾಘವನ್ ಮದುವೆ ಸುದ್ದಿ ಮಾತ್ರ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಯಾರಾತ ಅನ್ನುವಂಥದ್ದು ಎಲ್ಲರೂ ಕೂಡ ಹುಡುಕಾಡ್ತಾ ಇದ್ದಾರೆ. ಸೊ ಲೈಫ್ ಪಾರ್ಟ್ನರ್ ಅನ್ನುವಂಥ ಹ್ಯಾಶ್ ಟ್ಯಾಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮುಂದೆ ಮದುವೆ ಆಗ್ತಾರೆ ಅನ್ನುವಂಥದ್ದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಆತನ ಪ್ರೊಫೈಲ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾರಾತ, ಏನು, ಎತ್ತ ಅನ್ನುವಂಥದ್ದು. ಸೊ ಸ್ನೇಹಿತರೆ, ಇನ್ನೇನು ಸದ್ಯದಲ್ಲಿ ರಂಜನಿ ರಾಘವನ್ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಡ್ತಾರೆ. ಸೊ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀವಿ. ಸೊ ಹಾಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಸಪೋರ್ಟ್ ಕೂಡ ಮಾಡಿ.